ಬೆಳಗಾವಿ ಅಧಿವೇಶನದ ಬಳಿಕ ಸಂಪುಟ ಪುನರಚನೆಯಾಗುವಂತ ಸಾಧ್ಯತೆ ಇದೆ. ಪುನರಚನೆಯ ಜೊತೆಗೆ ಕೆಲವರ ಖಾತೆ ಬದಲಾವಣೆಯಾಗುವಂತ ಸಾಧ್ಯತೆ ಇದೆ. 6 ರಿಂದ 7 ಸಚಿವ ಸ್ಥಾನಗಳು ಬದಲಾವಣೆಯ ಸಾಧ್ಯತೆ ಇದ್ದು 20ಕ್ಕೂ ಹೆಚ್ಚು ಮಂದಿ ಸಚಿವರು ರೇಸ್ನಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಅಂಗಳದಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಸಚಿವ ಸಂಪುಟ ಪುನರಚನೆಯ ಚರ್ಚೆಯ ನಡುವೆ ಇಂದು ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ನಾಳೆ ಕಾಂಗ್ರೆಸ್ ವರಿಷ್ಠರನ್ನ ಸಿಎಂ ಭೇಟಿಯಾಗಲಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದಾರೆ. ನಿನ್ನೆ ನವದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿಯಾಗಿದ್ದಾರೆ. 3 ಕ್ಷೇತ್ರಗಳ ಬೈ ಎಲೆಕ್ಷನ್ ಗೆಲುವಿನ ಬಳಿಕ ಮೊದಲ ಭೇಟಿಯಾಗಿದೆ. ಈ ವೇಳೆ ಡಿಸಿಎಂ ಡಿಕೆ ಖರ್ಗೆಗೆ ಶುಭಾಶಯ ತಿಳಿಸಿದ್ದಾರೆ. ವಿಜೇಂದ್ರ ವಿರುದ್ಧ ಕಿಡಿಕಾರುತ್ತಿರುವ ಶಾಸಕ ಯತ್ನಾಳ್ ಮಿತ್ರಕೂಟಕ್ಕೆ ವಿಜೇಂದ್ರ ಆಪ್ತ ಬಳಗ ಕೌಂಟರ್ ಕೊಡುವುದಕ್ಕೆ ಮುಂದಾಗಿದೆ. ವಿಜೇಂದ್ರ ಶಕ್ತಿ ಪ್ರದರ್ಶನದ ರೂಪದಲ್ಲಿ ಸಮಾವೇಶವನ್ನು ನಡೆಸುವುದಕ್ಕೆ ಆಪ್ತ ಬಳಗ ಮುಂದಾಗಿದೆ. ಮಧ್ಯ ಕರ್ನಾಟಕ ಭಾಗದಲ್ಲಿ ಬೃಹತ್ ಸಮಾವೇಶ ನಡೆಸುವುದಕ್ಕೆ ಉದ್ದೇಶಿಸಲಾಗಿದೆ. ಜೆಡಿಎಸ್ ಶಾಸಕರನ್ನ ಕಾಂಗ್ರೆಸ್ನತ್ತ ಸೆಳೆಯುವುದಕ್ಕೆ ಶಾಸಕ ಸಿಪಿ ಯೋಗೇಶ್ವರ್ ಭಾರೀ ಕಸರತ್ತನ್ನು ನಡೆಸ್ತಾ ಇದ್ದಾರೆ ಎನ್ನಲಾಗಿದೆ. ಜೆಡಿಎಸ್ ಮಾಜಿ ಹಾಗೆ ಹಾಲಿ ಶಾಸಕರ ಸಂಪರ್ಕಕ್ಕೆ ಸಿಪಿವೈ ಯತ್ನಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಕೈ ಹಿಡಿಯಲು ಸೂಕ್ತ ಸ್ಥಾನಮಾನ ಮತ್ತೆ ಮುಂದಿನ ಚುನಾವಣೆ ಟಿಕೆಟ್ ಭರವಸೆ ನೀಡಲಾಗ್ತಾ ಇದೆ ಎನ್ನಲಾಗಿದೆ. ಇಂದು ಹೈಕೋರ್ಟ್ನಲ್ಲಿ ನಟ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ನಡೆಯಲಿದೆ. ದರ್ಶನ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದವನ್ನು ಮಂಡಿಸಲಿದ್ದಾರೆ. ಬಳಿಕ ಎಸ್ಪಿಪಿ ಪ್ರಸನ್ನಕುಮಾರ್ ಪ್ರತಿವಾದವನ್ನು ಮಂಡಿಸುವಂತ ಸಾಧ್ಯತೆ ಇದೆ. ಬೆಂಗಳೂರಿನ ಕೋಣನಕುಂಟೆ ವ್ಯಾಪ್ತಿಯಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಮನೆ ಮುಂದೆ ಬಿಟ್ಟಿದ್ದಂತ ಶೂಗಳನ್ನ ಬಿಡದೆ ಕದಿಯಲಾಗ್ತಾ ಇದೆ. ಕಾಂಪೌಂಡ್ ಹಾರಿ ಬಂದ ಕದಿಮನಿಗೆ ಮನೆ ಬಾಗಿಲು ಓಪನ್ ಮಾಡೋದಕ್ಕಾಗಿಲ್ಲ, ಬರಿಗೈನಲ್ಲಿ ಹೋಗೋದು ಬೇಡ ಅಂತ ಬೆಲೆ ಬಾಳುವ ಚಪ್ಪಲಿಗಳನ್ನ ಎಗರಿಸಿದ್ದಾನೆ. ಕಬಿನಿ ಹಿನ್ನೀರಿನಲ್ಲಿ ಸಫಾರಿ ವೇಳೆ ಹುಲಿ ಕಾಣಿಸಿಕೊಂಡಿದೆ. ಕೆರೆ ಬಳಿ ನೀರು ಕುಡಿದು ತೆರಳಿದಂತ ಹುಲಿರಾಯನನ್ನ ಕಂಡು ಪ್ರವಾಸಿಗರು ಫುಲ್ ಖುಷಿಯಾಗಿದ್ದಾರೆ. ಸಂಸದೆ ಪ್ರಿಯಾಂಕಾ ಗಾಂಧಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ದೆಹಲಿಯಲ್ಲಿ ಭೇಟಿಯಾಗಿ ವಯನಾಡು ಉಪಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಕ್ಕೆ ಶುಭಾಶಯ ಕೋರಿದ್ದಾರೆ. ಸಂಸದರಾಗಿ ಪ್ರಿಯಾಂಕಾ ಇಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಜಾರ್ಖಂಡ್ ನೂತನ ಸಿಎಂ ಆಗಿ ಹೇಮಂತ್ ಸೊರೇನ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಂಚಿಯಲ್ಲಿರುವಂತಹ ಪದಗ್ರಹಣ ಕಾರ್ಯಕ್ರಮ ಇದು ನಡೀತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಇದರಲ್ಲಿ ಭಾಗಿಯಾಗಲಿದ್ದಾರೆ. ಪ್ರಧಾನಿ ಮೋದಿ ಹಾಗೆ ಕೇಂದ್ರ ಸಚಿವ ಅಮಿತ್ ಶಾರನ್ನ ಆಮಂತ್ರಿಸಲಾಗಿದೆ. ಮುಂಬೈ ಫ್ಲಾಟ್ನಲ್ಲಿ 25 ವರ್ಷದ ಮಹಿಳಾ ಪೈಲಟ್ ಸೃಷ್ಟಿ ತುಳಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. ಈಕೆ ಜೊತೆ ಲಿವಿಂಗ್ ಟುಗೆದರ್ನಲ್ಲಿದ್ದಂತಹ ಬಾಯ್ ಫ್ರೆಂಡ್ ಆದಿತ್ಯ ಪಂಡಿತ್ ನಾನ್ ವೆಜ್ ತ್ಯಜಿಸುವಂತೆ ಕಿರುಕುಳವನ್ನು ನೀಡ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ. ಸದ್ಯ ಆತ್ಮಹತ್ಯೆಗೆ ಪ್ರಚೋದನೆ ಆರೋಪದಲ್ಲಿ ಆತನನ್ನು ಬಂಧಿಸಲಾಗಿದೆ. ತಮಿಳು ನಟ ಧನುಷ್ ಮತ್ತೆ ಸೂಪರ್ ಸ್ಟಾರ್ ರಜನಿಕಾಂತ್ ಪುತ್ರಿ ಐಶ್ವರ್ಯ ರಜನಿಕಾಂತ್ ಅಧಿಕೃತವಾಗಿ ವಿಚ್ಛೇದನ ಪಡೆದಿದ್ದಾರೆ. ಇವರಿಬ್ಬರು 2004ರಲ್ಲಿ ವಿವಾಹವಾಗಿದ್ರು. ಯಾತ್ರಾ ಮತ್ತೆ ಲಿಂಗ ಅನ್ನುವಂತ ಇಬ್ಬರು ಮಕ್ಕಳಿದ್ದಾರೆ. 18 ವರ್ಷ ಒಟ್ಟಾಗಿ ದಾಂಪತ್ಯ ಜೀವನ ನಡೆಸಿದಂತ ಜೋಡಿ ಇದೀಗ ಬೇರೆ ಬೇರೆಯಾಗಿದೆ.